ಕೃಷ್ಣ ಬೈರೇಗೌಡರು ಜಮೀರವರು ಏನು ಅಡ್ಜರ್ಮೆಂಟ್ ಮೋಷನ್ ಮೂವ್ ಮಾಡಿದ್ರು ವಿರೋಧ ಪಕ್ಷದವರು ಆಸ್ತಿಗಳ ಬಗ್ಗೆ. ಅದು ರಾಜಕೀಯ ಪ್ರೇರಿತವಾದದ್ದು. ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುವಾಗ ಹೇಳಿದ್ದಾರೆ. ಕೇಂದ್ರದ ಕಾಯ್ದೆ ಇರತಕ್ಕಂಥದ್ದು 1954ರಲ್ಲಿ ಮಾಡಿದ್ದು, ಅದು ಕೇಂದ್ರ ಸರ್ಕಾರದ ಕಾನೂನು. ಆ ಕಾನೂನನ್ನು ಬದಲಾವಣೆ ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ. ಕೇಂದ್ರದ ಕಾನೂನು ಅದು ಇಟ್ಸ್ ಎ ಸೆಂಟ್ರಲ್ ಆಕ್ಟ್, ನಾವು ಮಾಡಕ್ ಬರಲ್ಲ. ಬರುವುದು ಇವರೇ ಅಧಿಕಾರದಲ್ಲಿದ್ದರು, ಬಿಜೆಪಿಯವರು ಅಧಿಕಾರದಲ್ಲಿದ್ದರು. 2008ರಿಂದ 10ರವರೆಗೆ ಅಧಿಕಾರದಲ್ಲಿದ್ದರು, ಅಲ್ಲ 13ರವರೆಗೆ ಅಧಿಕಾರದಲ್ಲಿದ್ದರು. ಮತ್ತೆ 2019ರಿಂದ 23ರವರೆಗೂ ಅಧಿಕಾರದಲ್ಲಿದ್ದರು. ಆಗ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಕೇಂದ್ರದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಇದೆ. ಅವರು 2014ರಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ನಾವು ಇದನ್ನ ವಕ್ಫ್ ಪ್ರಾಪರ್ಟಿ ಎಲ್ಲೆಲ್ಲಿ ಎನ್ಕ್ರೋಚ್ ಆಗಿದೆ ಅದನ್ನೆಲ್ಲ ತೆರವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡಿಸ್ತೀವಿ ಅಂತ ಅವರೇ ಪ್ರಣಾಳಿಕೆಯಲ್ಲಿ ಒಪ್ಕೊಂಡಿರೋದು. ಬಿಜೆಪಿ ರಾಷ್ಟ್ರೀಯ ಪ್ರಣಾಳಿಕೆಯಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು 2014ರಲ್ಲಿ. ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಹೇಳಿದ್ದಾರೆ, ಉರ್ದುನಲ್ಲಿ ಮಾತಾಡಿರ್ತಕ್ಕಂಥದನ್ನ ಹೇಳಿದ್ದಾರೆ. ನಾನು ಅದನ್ನು ಮತ್ತೆ ಪ್ರಸ್ತಾಪ ಮಾಡಕ್ ಹೋಗಲ್ಲ. ಬಹುಶಃ 95% ಅಂತ ಹೇಳಿದ್ರು, 99% ಅಲ್ಲ, ಅದರಲ್ಲಿ 85%, 99% ಬಹುಶಃ ಅವರು ಎತ್ತಿರ್ತಕ್ಕಂಥ ಎಲ್ಲ ಅನುಮಾನಗಳಿಗೆ, ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದಕ್ಕೆ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಜಮೀರ್ ಕೊಟ್ಟಿರ್ತಕ್ಕಂಥ ಉತ್ತರ ಇದು ಸರ್. ಒಂದೇ ಸರ್, ಮತ್ತೆ ಯಾವುದು ಇನಾಮ್ ಅಬಾಲಿಷನ್ ಆಕ್ಟ್ನಲ್ಲಿ ಮಂಜೂರಾಗಿದೆ, ಮತ್ತೆ ಯಾವುದು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ನಲ್ಲಿ ಮಂಜೂರಾಗಿದೆ, ಆಸ್ತಿಗಳಿಗೆ ಅದನ್ನು ಮುಟ್ಟಕ್ಕೆ ಹೋಗಲ್ಲ ನಾವು. ಮತ್ತೆ ಯಾವುದು ಕಬ್ರಸ್ಥಾನದಲ್ಲಿದೆ, ಯಾವುದು ದರ್ಗಾದಲ್ಲಿದೆ, ಯಾವುದು ಮಸೀದಿನಲ್ಲಿದೆ, ಅವನು ಆಸ್ತಿಗಳಿದ್ದಾವೆ. ಆ ಆಸ್ತಿಗಳನ್ನ ಪ್ರೊಟೆಕ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಅದು ಮಾಡಬೇಕಾಗುತ್ತೆ ಅಂತ. ಈಗ ಉಳಿದಿರೋದು 1,10,000 ಎಕರೆನಾ? ಈಗ ಉಳಿದಿರೋದು 20,000 ಎಕರೆ. ಒಟ್ಟಿದ್ದದು 1,12,000 ಎಕರೆನಲ್ಲಿ ಉಳಿದಿರ್ತಕ್ಕಂಥದ್ದು 20,000 ಎಕರೆ. 20,000 ಎಕರೆನಲ್ಲಿ ಇನಾಮ್ ಅಬಾಲಿಷನ್ ಆಕ್ಟ್ನಲ್ಲಿ ಹೋಗಿರ್ತಕ್ಕಂಥದ್ದು ಅಲ್ಲ, 1,12,000ದಲ್ಲಿ ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಹೋಗಿರ್ತಕ್ಕಂಥದ್ದು, ಲ್ಯಾಂಡ್ ಆಕ್ಷನ್ ಆಕ್ಟ್ ನಲ್ಲಿ ಹೋಗಿರ್ತಕ್ಕಂಥದ್ದು, ಅಕ್ವೈರ್ ಮಾಡ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲ ಹೋಗಿ ಇನ್ನು ಉಳಿದಿರ್ತಕ್ಕಂಥದ್ದು ಇಷ್ಟಿದೆ. ಇದು ರಕ್ಷಣೆ ಮಾಡ್ಬೇಕಲ್ಲ. ಯಾರೋ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟಿದ್ರೆ ಅದನ್ನ ಮಾಡ್ಬೇಕಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಒನ್ಸ್ ಎ ವಕ್ಫ್ ಪ್ರಾಪರ್ಟಿ ಆಲ್ವೇಸ್ ಎ ವಕ್ಫ್ ಪ್ರಾಪರ್ಟಿ ಅಂತ ಇದೆ. ಸಚ್ ಬೀಯಿಂಗ್ ದಿ ಕೇಸ್, ಆ ತರ ಇರುವಾಗ ಅದನ್ನ ಮಾಡ್ಬೇಕಲ್ಲ. ಇಷ್ಟೆಲ್ಲ ಆದ್ರೂ ಕೂಡ, ಗೊಂದಲ ನಿವಾರಣೆಗಳಾದ್ರೂ ಕೂಡ ಒಂದು ಸಮಿತಿ ಮಾಡಬೇಕು ಅಂತ ಅನ್ನೋದಾದ್ರೆ ಸಮಿತಿ ಮಾಡಿ, ನಾವು ಪ್ರೆಸ್ಟೀಜ್ ಮೇಲೆ ಏನಿರೋದಿಲ್ಲ. ಒಂದು ಸಮಿತಿ ಮಾಡಲಿಕ್ಕೆ ನಿಮ್ಮ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡೋಣ. ಯಾವುದು ದೇವಸ್ಥಾನಗಳಿದ್ರೆ ಅಥವಾ ಶಾಲೆಗಳಿದ್ರೆ ಅಥವಾ ಇನ್ಯಾವುದು ದೇವಸ್ಥಾನಗಳಿದ್ರೆ, ಅಂತ ಪ್ರಾಪರ್ಟಿಗಳಿದ್ರೆ, ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಬಿಟ್ಟೋಗಿದ್ರೆ ಅಥವಾ ಇನೋವಾ ಆಕ್ಟ್ ನಲ್ಲಿ ಬಿಟ್ಟೋಗಿದ್ರೆ ಅಂತವನ್ನೆಲ್ಲ ನೋಡ್ಲಿಕ್ಕೆ ಒಂದು ಸಮಿತಿ ಮಾಡೋಣ. ಆ ಸಮಿತಿಯನ್ನು ಸರ್ಕಾರ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಮೀರ್ ಅವರಿಗೆ ಮತ್ತು ಕೃಷ್ಣ ಬೈರೇಗೌಡರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಬಿಕಾಸ್ ಬಿಜೆಪಿಯವರು ಇದರಲ್ಲಿ ರಾಜಕೀಯ ಮಾಡಕ್ಕೆ ಬಿಟ್ಟಿದ್ರು, ಸಮಾಜನ ಒಡಿತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊಂಟಿದ್ರು. ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ಕಟ್ತಕ್ಕಂಥ, ಮುಸಲ್ಮಾನರುಗಳನ್ನ ಹಿಂದೂಗಳ ವಿರುದ್ಧ ಎತ್ಕಟ್ತಕ್ಕಂಥ ಕೆಲಸ ಮಾಡಿದರು, ಸಮಾಜ ಒಡಿತಕ್ಕಂಥ ಕೆಲಸ ಮಾಡಿದರು.
ಇದಕ್ಕೆ ಅವರು ಉತ್ತರ ಸುದೀರ್ಘವಾಗಿ ಕೊಟ್ಟು ಏನು ಗೊಂದಲಗಳ ಉದ್ದಿಮೆಗಳನ್ನ ಹುಟ್ಟಾಕಿದ್ರು ಬಿಜೆಪಿಯವರು, ಆ ಎಲ್ಲ ಗೊಂದಲಗಳಿಗೆ ನಿವಾರಣೆ ಆಗ್ತಕ್ಕಂಥ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಂದೇಶ ಕೂಡ ಸಮಾಜಕ್ಕೆ ಹೋಗಿದೆ. ನಾನು ಸಮಾಜದ ಮಾಧ್ಯಮದವರ ಮೂಲಕ ಕೇಳ್ಕೊಳ್ತೀನಿ, ಈ ಬಿಜೆಪಿಯವರು ಮಾತುಗಳು ಗೊಂದಲ ನಿರ್ಮಾಣಕ್ಕೆ ಮಾಡಿರ್ತಕ್ಕಂಥ ಮಾತುಗಳು, ಅದರಿಂದ ಅವರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ.